ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ರಕ್ತ ಸಂಕ್ರಾಂತಿ. ನಾನು ಕೀರ್ತಿಶ್ರೀ. ಜನವರಿ 15 ಗುರುವಾರ ಇಡೀ ರಾಜ್ಯದ ಜನ ಸಂಕ್ರಾಂತಿ ಸಂಭ್ರಮದಲ್ಲಿದ್ದರು. ಇದರ ನಡುವೆ ಕೋಲಾರದಲ್ಲಿ ಒಂದು ಕೊಲೆ ನಡೆದು ಹೋಗಿತ್ತು. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೊರಟಿದ್ದ ಮಹಿಳೆಗೆ ಚಾಕು ಇರಿದು ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಮಹಿಳೆಗೆ ಚಾಕು ಇರಿದ ಆರೋಪಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ದ. ಅಲ್ಲಿದ್ದ ಜನ ಅವನನ್ನ ಹಿಡಿದು ಧರ್ಮದೇಟು ಕೊಟ್ಟಿದ್ರು. ಇಷ್ಟಕ್ಕೂ ಈ ಕೊಲೆಗೆ ಕಾರಣ ಏನು, ಕೊಲೆ ಆಗಿದ್ಯಾರು ಅಂತ ನೀವೇ ನೋಡಿ. ಕೊಲೆ ಮಾಡಿ ಎಸ್ಕೇಪ್ ಆಗ್ತಿದ್ದವನನ್ನ ಹಿಡಿದು ಧರ್ಮದೇಟು ಕೊಡ್ತಿರೋ ಸಾರ್ವಜನಿಕರು, ಅನ್ಯಾಯವಾಗಿ ಹೆಣ್ಣು ಮಗುವನ್ನ ಬಲಿ ಪಡೆದೆಲ್ಲೋ ಅಂತ ಹಿಡಿ ಶಾಪ ಹಾಕ್ತಿರೋ ಜನರು, ಮಗಳ ಸತ್ತ ಸುದ್ದಿ ಕೇಳಿ ಮನೆಯೆದುರು ಗೊಳುವಂತ ಅಳುತ್ತಿರೋ ಯುವತಿಯ ಮನೆಯವರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲೇ. ಇದಕ್ಕೆ ಕಾರಣ ಯುವತಿಯೊಬ್ಬಳ ಕೊಲೆ. ಆಕೆ ನರ್ಸ್, ಆತ ಲೋನ್ ಕಲೆಕ್ಟರ್. ಬೆಳೆದಿತ್ತು ಸ್ನೇಹ. ಸ್ತ್ರೀ ಶಕ್ತಿ ಸಂಘದ ಸಾಲ ವಸೂಲಿ ವೇಳೆ ಆಗಿತ್ತು ಪರಿಚಯ. ಈ ಫೋಟೋದಲ್ಲಿರೋ ಯುವತಿಯ ಹೆಸರು ಸುಜಾತ ಅಂತ. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ದಾಸರ ಹೊಸಹಳ್ಳಿ ನಿವಾಸಿ. ವೃತ್ತಿಯಲ್ಲಿ ನರ್ಸ್ ಆಗಿದ್ದ ಈಕೆ ನರಸಾಪುರ ಕೈಗಾರಿಕಾ ಪ್ರದೇಶದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಈಕೆಗೆ ಈ ಫೋಟೋದಲ್ಲಿದ್ದಾನಲ್ಲ ಚಿರಂಜೀವಿ ಅನ್ನೋನ ಪರಿಚಯವಾಗಿತ್ತು. ಇವನು ಖಾಸಗಿ ಕಂಪನಿಯಲ್ಲಿ ಲೋನ್ ಕಲೆಕ್ಟರ್ ಆಗಿದ್ದ. ಜೊತೆಗೆ ಸ್ತ್ರೀ ಶಕ್ತಿ ಸಂಘದ ಸಾಲ ವಸೂಲಿ ಹೊಣೆಗಾರಿಕೆ ಹೊತ್ತಿದ್ದ. ಮೂಲತಃ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಯಳಬುರ್ಗಿ ಗ್ರಾಮದವನು. ಇವರ ಊರುಗಳು ಅಕ್ಕಪಕ್ಕದಲ್ಲಿ ಇರದೇ ಇದ್ರು, ತುಂಬಾ ದೂರವೇನೂ ಇರಲಿಲ್ಲ. ಹೀಗಾಗಿ ಆತ ಸ್ತ್ರೀ ಶಕ್ತಿ ಸಂಘದ ಸಾಲ ವಸೂಲಿಗೆ ದಾಸರ ಹೊಸಹಳ್ಳಿಗೆ ಹೋಗ್ತಿದ್ದ. ಈ ಹುಡುಗ ಒಂದು ಸಂಗಮ್ನಲ್ಲಿ ದುಡ್ಡು ಕಲೆಕ್ಟ್ ಮಾಡೋನು. ಯಾರು ಇವಾಗ ಈ ಥರ ಮಾಡಿರೋನು ನಮ್ಮನೆ ಹತ್ರ ಎಲ್ಲ ಬಂದು ಇವನೊಬ್ಬನೇ ಎಲ್ಲ ಒಂದು 5-6 ಜನ ಬಂದು ಲೇಡೀಸ್ ಸಂಗಮ್ ಇರುತ್ತಲ್ಲ ಸರ್, ಅದರಲ್ಲಿ ಕಲೆಕ್ಟ್ ಮಾಡೋರು. ಯಾರು ಏನೂ ನಾನು ಕೇರ್ ತಗೊಳ್ಳಲ್ಲ. ಇದೆಲ್ಲ ಲೇಡೀಸ್ ವಿಚಾರ. ನಾನು ನೋಡ್ಕೊಂಡು ಹೋಗ್ತಾ ನನ್ನ ಕೆಲಸ ಏನೋ ಬರ್ತಾಯಿದೆ. ಇವನು ಜಾಸ್ತಿ ಮನೆ ಹತ್ರ ಇರ್ತಾಯಿದ್ದ. ನಾನು ಮನೆಯಲ್ಲಿರೋರನ್ನ ಮಿಸ್ಸಸ್ನ ನಮ್ಮ ಹುಡುಗಿಯೆಲ್ಲ ಬೈದೆ, ಸಂಗಮ್ದ್ರೆ ಬಂದರೆ ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು, ಇಲ್ಲೇ ಏನು ಕೂತಿರ್ತಾರನೆ. ಒಬ್ರು ಕೊಟ್ಟಿಲ್ಲ ಅಂದರೂ ಕೂಡ ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋದ್ರೇ ಅವ್ರಿಗೆ ಸಂಬಳ ಕೊಡೋದಂತಲ್ಲಿ, ಅದಕ್ಕೆ ಇವ್ರು ಇಲ್ಲಿರ್ತಾರನೆ. ನಾನು ಹೀಗೆ ತಗೊಂಡು ಕ್ಯೂನಲ್ಲಿ ಹೋಗ್ಬಿಟ್ಟೆ, ಬೈದ್ಬಿಟ್ಟೆ. ಮನೇಲಿ ಮಾಮೂಲಿ ಇರ್ತಾರೆ ಸರ್ ಗಂಡಸರು, ಮನೆಯಲ್ಲಿ ಎನ್ನತ್ತು ಅಕ್ಕಪಕ್ಕ ಇರೋರು ಬಂದು ಕೂತ್ಕೊಂಡ್ರೆ ಅನ್ನೋದು ನಾನು ಹೇಳಿ ಬೈದ್ಬಿಟ್ಟು ಹೋಗ್ಬಿಟ್ಟೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಚಿರಂಜೀವಿ ಸ್ತ್ರೀ ಶಕ್ತಿ ಸಂಘದ ಸಾಲ ವಸೂಲಿಗೆ ದಾಸರ ಹೊಸಹಳ್ಳಿಗೆ ಹೋದಾಗ ಸುಜಾತ ಪರಿಚಯವಾಗಿದೆ. ಹೀಗೆ ಇಬ್ಬರ ನಡುವಿನ ಪರಿಚಯ ಸ್ನೇಹಕ್ಕೆ ತಿರುಗಿದೆ. ಇಬ್ಬರು ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಫೋನಿನಲ್ಲಿ ಮಾತನಾಡಲು ಆರಂಭಿಸಿದ್ರು. ಕೊನೆಗೆ ಇಬ್ಬರ ನಡುವೆ ಬಹಳ ಸಲುಗೆ ಬೆಳೆದುಕೊಂಡು ಬಿಟ್ಟಿತ್ತು. ಈ ರೀತಿ ಸಲುಗೆಯಿಂದಲೇ ಆಕೆಗೆ ಹೆಚ್ಚು ಸಾಲ ನೀಡಲು ಆರಂಭಿಸಿದ್ದ. ಇದರಿಂದ ಅವರಿಬ್ಬರ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿತ್ತು. ಆಗ ಶುರುವಾಗಿತ್ತು ನೋಡಿ ಚಿರಂಜೀವಿಯ ವರಾತ. ಆಂಟಿ ಪ್ರೀತ್ಸೆ ಅಂತ ಸುಜಾತ ಹಿಂದೆ ಬಿದ್ದ ಚಿರಂಜೀವಿ. ಮದುವೆಯಾಗಿದ್ದನ್ನ ಮುಚ್ಚಿಟ್ಟು ಪ್ರೀತಿಸಲು ಒತ್ತಾಯ. ಈ ಸುಜಾತಾಗೆ 11 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಆಕೆಗೆ ಒಬ್ಬ ಮಗ ಕೂಡ ಇದ್ದಾನೆ. ಆದರೆ ಆಕೆಯ ಸಾಂಸಾರಿಕ ಜೀವನದಲ್ಲಿ ವೈಮನಸ್ಸು ಮೂಡಿ ಗಂಡನಿಂದ ವಿಚ್ಛೇದನ ಪಡೆದಿದ್ಲು. ಇದು ಗೊತ್ತಾಗಿ ಚಿರಂಜೀವಿ ನನ್ನನ್ನ ಲವ್ ಮಾಡುವಂತ ಆಕೆಯ ಹಿಂದೆ ಬಿದ್ದಿದ್ದ. ಹೀಗಂತ ಚಿರಂಜೀವಿ ಏನು ಅವಿವಾಹಿತನಾಗಿರಲಿಲ್ಲ. ಬದಲಿಗೆ ಆತನಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಎಷ್ಟಾದರೂ ನನಗೆ ಮದುವೆಯಾಗಿಲ್ಲ, ನೀನು ನನ್ನನ್ನ ಪ್ರೀತಿಸಿದ್ರೆ ನಾನು ನಿನ್ನನ್ನ ಮದುವೆಯಾಗಿ ಚೆನ್ನಾಗಿ ನೋಡಿಕೊಳ್ತೇನೆ ಅಂತ ಆಕೆಗೆ ಗಂಟು ಬಿದ್ದಿದ್ದ. ಆರಂಭದಲ್ಲಿ ಚಿರಂಜೀವಿ ಹೇಳ್ತಿರೋದು ನಿಜ ಅಂತ ಸುಜಾತ ನಂಬಿದ್ಲು. ಅವನ ಮಾತನ್ನ ನಂಬಿ ಪ್ರೀತಿಸಲು ಆರಂಭಿಸಿದ್ಲು.
ಮದುವೆ ವಿಚಾರ ಗೊತ್ತಾಗುತ್ತಿದ್ದಂತೆ ಸಿಟ್ಟಾದ ಸುಜಾತ. ಪ್ರಿಯತಮೆಗೆ ವಿಚಾರ ಗೊತ್ತಾದ ಬಳಿಕ ಕೊಡ್ತಿದ್ದ ಕಾಟ. ಸುಜಾತಾಗೆ ಈಗಾಗಲೇ ಮದುವೆಯಾಗಿ ವಿಚ್ಛೇದನ ಕೂಡ ಆಗಿತ್ತು. ಈ ವಿಚಾರ ಚಿರಂಜೀವಿಗೆ ಗೊತ್ತಿತ್ತು. ಆದರೆ ತಾನು ಮದುವೆಯಾಗಿರೋ ವಿಚಾರ ಸುಜಾತಾಳಿಂದ ಮುಚ್ಚಿಟ್ಟಿದ್ದ. ಚಿರಂಜೀವಿಗೆ ಈಗಾಗಲೇ ಮದುವೆಯಾಗಿದೆ. ಮದುವೆಯಾಗಿ 2 ಮಕ್ಕಳು ಕೂಡ ಇವೆ ಅನ್ನೋದನ್ನ ಸುಜಾತಾಗೆ ಗೊತ್ತಾಗಿ ಹೋಗಿತ್ತು. ಸತ್ಯ ಅನ್ನೋದು ಸೆರಗಲ್ಲಿ ಕಟ್ಟಿಕೊಂಡಿರೋ ಕೆಂಡದಂತೆ. ಅದನ್ನ ಹೆಚ್ಚು ಮುಚ್ಚಿಟ್ಟಷ್ಟು ಹೆಚ್ಚು ಹೆಚ್ಚು ಸುಡುತ್ತಲೇ ಹೋಗುತ್ತೆ. ಇದೇ ರೀತಿ ಕಳೆದ ವರ್ಷದ ನವೆಂಬರ್ನಲ್ಲಿ ಚಿರಂಜೀವಿ ಮದುವೆ ಕುರಿತು ಸುಜಾತಾಗೆ ಗೊತ್ತಾಗಿತ್ತು. ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಸುಜಾತ ಸಿಟ್ಟಾಗಿದ್ಲು. ಅಲ್ಲದೆ ಚಿರಂಜೀವಿಯನ್ನ ದೂರ ಇಟ್ಟಿದ್ಲು. ಇದರಿಂದ ಚಿರಂಜೀವಿ ಕೋಪಗೊಂಡಿದ್ದ. ಜೊತೆಗೆ ಆಕೆಗೆ ಕಾಟ ಕೊಡೋಕೆ ಶುರು ಮಾಡಿದ್ದ. ಸರ್ ಏನೋ ಅವನು ಮಿಂಗಲಾಗಿ ಮಾತಾಡ್ತಾ ಇದ್ನಂತೆ, ನಮ್ಮ ಹುಡುಗಿ ಹತ್ರ ಮಾತಾಡ್ತಾ ಇದ್ನಂತೆ. ಅವಳು ಮಾತಾಡಬೇಡ, ನಿನ್ನ ಮದುವೆ ಆಗಿದೆ, ಮಕ್ಕಳಿದ್ದಾನೆ ಹೇಳಿದ್ದಕ್ಕೆ ಅವಳನ್ನ ರೋಡ್ನಲ್ಲೆಲ್ಲ ಅಡ್ಡ ಬಂದು ಕೆಲಸ ಹೋಗೋ ಕಡೆಲ್ಲ ಅಲ್ಲಿ ಅಡ್ಡ ಬಂದು ಅವ್ನು ಹೊಡೆದಿರೋದಲ್ಲ. ಅವಾಗ ನಮ್ಮ ಹುಡುಗಿನ ಭಯ ಬಿದ್ದು ನಮ್ಗೆ ಹೇಳಲಿಲ್ಲ. ಹೆಚ್ಚಿಗೆ ಆಗಿರೋದು ಬಂದು 20 ಡೇಸ್ ಒಳಗೆ. ಪೊಲೀಸರು ಕ್ರಮ ಕೈಗೊಂಡಿದ್ರೆ ನಡೀತಿರ್ಲಿಲ್ವಾ ಕೊಲೆ? ಪೊಲೀಸರ ವಿರುದ್ಧ ಸುಜಾತ ತಂದೆ ಗಂಭೀರ ಆರೋಪ. ಚಿರಂಜೀವಿಗೆ ಮೊದಲೇ ಮದುವೆಯಾಗಿದೆ ಅನ್ನೋದು ಸುಜಾತಾಗೆ ಗೊತ್ತಾದ ಬಳಿಕ ಆಕೆಯಿಂದ ಅಂತರ ಕಾಯ್ದುಕೊಳ್ಳಲು ಶುರು ಮಾಡಿದ್ದ. ಇದರಿಂದ ಚಿರಂಜೀವಿ ಕೋಪಗೊಂಡಿದ್ದ. ನನ್ನಿಂದ ಸುಜಾತ ದೂರವಾಗ್ತಿದ್ದಾಳೆ ಅನ್ನೋದನ್ನ ಸಹಿಸಿಕೊಳ್ಳಲು ಆತನಿಗೆ ಆಗಿರಲಿಲ್ಲ. ಹೀಗಾಗಿ ಸಾಲದ ಹೆಸರಲ್ಲಿ ಆಕೆಗೆ ಕಿರುಕುಳ ಕೊಡೋಕೆ ಶುರು ಮಾಡಿದ್ದ. ಅಲ್ಲದೆ ಕಳೆದ ತಿಂಗಳು ಆಕೆಯನ್ನ ಕಿಡ್ನ್ಯಾಪ್ ಮಾಡಿ ಥಳಿಸಿದ್ದ. ಈ ವೇಳೆ ಪೊಲೀಸರಿಗೆ ದೂರು ಕೂಡ ನೀಡಲಾಗಿತ್ತು. ಅವತ್ತು ಚಿರಂಜೀವಿ ವಿರುದ್ಧ ಕ್ರಮ ಕೈಗೊಂಡಿದ್ದರೆ ತಮ್ಮ ಮಗಳ ಜೀವ ಉಳಿಯುತ್ತಿತ್ತು ಅಂತ ಸುಜಾತ ತಂದೆ ಕೃಷ್ಣಮೂರ್ತಿ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಓಮ್ನಿ ತಗೊಂಡು ಬಂದು ಇದೇ ಕೋಲಾರ್ನಲ್ಲಿ ಬಸ್ಗೂ ಹೋಗೋವಾಗ, ಕಂಪ್ನಿ ಬಸ್ಗೂ ಹೋಗೋವಾಗ ಇಳ್ಕೊಂಡು ಓಮಿನಲ್ಲಿ ಹಾಕ್ಕೊಂಡು ಹೋಗಿ ನನ್ನ ಮಗಳನ್ನ ತೋಪ್ನಲ್ಲಿ ತಗೊಂಡೋಗಿ ವ್ಯಾನ್ ತೊಗೊಂಡು ಬಂದಿರೋನು ಅವ್ನ ಫ್ರೆಂಡೇ. ಇವನಿಬ್ಬರು ಸೇರಿಕೊಂಡು ನನ್ನ ಮಗಳನ್ನ ತೋಪ್ನಲ್ಲಿ ಹೊಡೆದಿದ್ದಾನೆ, ಕೈನಲ್ಲಿ ಚಾಕ್ನಲ್ಲಿ ಕೊಯ್ದಿದ್ದಾನೆ, ಮುಖದಲ್ಲೆಲ್ಲ ಗಾಯಗಳಾಗಿ ಮನೆಯಲ್ಲಿದ್ದರೆ ಅಪ್ಪ ಕೇಳ್ತಾರೆ ಭಯ ಬಿದ್ದು. ಆವಾಗ ನನಗೆ ತಿಳಿಸ್ತಿರೋ ವಿಷಯ. ಅದಕ್ಕೆ ಮುಂದೆ ಏನು ಹೆಂಗೆ ಇದು ಯಾವ ಥರ ನಡೀತದೆ ನಮ್ಗೆ ವಿಷಯನೇ ಗೊತ್ತಿಲ್ಲ. ಕೇಸ್ ಮಾಡಿದ್ದೀನಿ, ಸುಮ್ಮನೆ ಕೇಸ್ ಮಾಡಿ ಅವನ್ನ ಕಳಿಸ್ಬಿಟ್ಟು ನಮ್ಮನ್ನ ಮನೆಗೆ ಕಳಿಸ್ಬಿಟ್ರು. ಕೋರ್ಟ್ಗೆ ಹೋಗಿ ಏನ ಮಾಡ್ಕೊಳ್ರಿ ನೀವನ್ನೇ. ಅವನು ಒಳಗೆ ಇಟ್ಟಿಲ್ಲ, ಅವನು ಒಂದು ಏಟು ಕೂಡ ಕೊಟ್ಟು ಹೊಡೆದಿಲ್ಲ. ಅವ್ನ ಮಗಳೇ ಇದ್ರೆ ಅವ್ನು ನೋಡ್ಕೊಂಡಿರ್ತಾನೆ ಸರ್ಕಲ್ ಇನ್ಸ್ಪೆಕ್ಟ್ರು. ಅವ್ನ ಮುಖಾಮೂತಿ ನೋಡಿ ಕೂಡ ಅವನು ಗೆಬ್ಬು ಮುಂಟಾನೆ ಹೇಳ್ದ. ನನಗೆ ಕೋಪ ಬಂತು. ಟೇಷನ್ ಕೂಡ ಎದುರ್ಕೊಳ್ಳಲ್ಲ, ನಾನು ಮಾತಾಡ್ತಾ ಇದ್ದೆ. ನಮ್ಮ ಹುಡುಗಿ ಸ್ವಲ್ಪ ತಪ್ಪಿದ್ದೇನೆ, ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡೆ. ನನ್ನ ಮಗನ ಆರ್ಮಿ ಸರ್ ಅಂದರೆ ಆರ್ಮಿ ಬಗ್ಗೆ ಹೇಳ್ಬೇಡ ಅಂದ. ಅವನು ಆರ್ಮಿ ಆಫೀಸರ್ನ ಹೇಳ್ದೆ, ನನ್ನ ಮಗನ ಆರ್ಮಿನಲ್ಲಿ ಅಂದರೆ ಆರ್ಮಿ ಮಗಲ್ಲ ಹೇಳ್ಬೇಡ ನೀನು ಅಂದ. ನಮ್ಮನ್ನ ಎದುರಿಸ್ದ. 15 ಡೇಸ್ ಬ್ಯಾಕ್ ನಮಗೂ ಪಕ್ಕಾ ಗೊತ್ತಾಯಿತು. 15 ಡೇಸ್ ಬ್ಯಾಕ್ ಹೆಂಗೆ ಗೊತ್ತಾಯ್ತು ಅಂದರೆ ಆ ಹುಡುಗಿನ ಅವನು ಓಮ್ನಿ ವ್ಯಾನ್ನಲ್ಲಿ ಕರ್ಕೊಂಡೋಗಿ ಎತ್ತಾಕೊಂಡು ಹೋಗಿ ಇದೇ ಕೋಲಾರಿಂದ ಎಲ್ಲೇ ತೋಪ್ನಲ್ಲಿ ತಗೊಂಡು ಹೋಗಿ ಹೊಡೆದು ಚಾಕುನಲ್ಲಿ ಕೈನಲ್ಲಿ ಎಲ್ಲ ಹಾಕಿ ಎದೆ ಮೇಲೆಲ್ಲ ಒದ್ದಿದ್ದು ಕಾಲಿನಲ್ಲಿ ಎಲ್ಲ ಮಾಡಿ 15 ಡೇಸ್, ಒಂದು 15-20 ಡೇಸ್ ಒಳಗೆ ಕಂಪ್ಲೇಂಟ್ ಇದೆ. ಕಂಪ್ಲೇಂಟ್ ಕೊಟ್ಟೆ. ಅವ್ನು ಸರ್ಕಲ್ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ನ ಸರಿಯಾಗಿ ಕೇರ್ ತೊಗೊಂಡಿಲ್ಲ. ಅವನು ಇವಾಗ ಆಗಿರೋ ಒಳಗೆ ಅವಾಗ ಆಗಿದ್ರೆ ನನ್ನ ಮಗಳು ಈ ಥರ ನನ್ನ ಬಿಟ್ಟು ಹೋಗೋವಳೆಲ್ಲ. ಅವನು ಸರ್ಕಲ್ ಇನ್ಸ್ಪೆಕ್ಟ್ರ್ ಲಂಚ ತಗೊಂಡು ನನ್ನ ಮಗಳನ್ನ ಹಾಳು ಮಾಡಿಬಿಟ್ಟ. ಈಗ ಸಂಕ್ರಾಂತಿ ದಿನವೇ ರಕ್ತ ಹರಿಸಿ ಎಸ್ಕೇಪ್ ಆಗಲು ಪ್ರಯತ್ನ. ಸಾರ್ವಜನಿಕರಿಗೆ ಸಿಕ್ಕಿಬಿದ್ದ ಆರೋಪಿಗೆ ಬಿತ್ತು ಧರ್ಮದೇಟು. ಸಂಕ್ರಾಂತಿಯ ದಿನ ಎಂದಿನಂತೆ ಸುಜಾತ ಬಂಗಾರಪೇಟೆ ತಾಲೂಕಿನ ದಾಸರ ಹೊಸಹಳ್ಳಿ ಗ್ರಾಮದಲ್ಲಿ ನರಸಾಪುರದ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗ್ತಿದ್ಲು. ಬಂಗಾರಪೇಟೆಯಿಂದ ಬಂದು ಕೋಲಾರದ ಬಂಗಾರಪೇಟೆ ಬೈಪಾಸ್ ಬಳಿ ಕಂಪನಿ ಬಸ್ಗಾಗಿ ಕಾಯ್ತಿದ್ಲು. ಈ ವೇಳೆ ಅಲ್ಲಿಗೆ ಬಂದ ಚಿರಂಜೀವಿ ಸುಜಾತಾಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿಬಿಟ್ಟಿದ್ದ. ಕೊಲೆ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದ್ದವನ್ನ ಹಿಡಿದು ಸಾರ್ವಜನಿಕರು ಆರೋಪಿಗೆ ಧರ್ಮದೇಟು ಕೊಟ್ಟಿದ್ದಾರೆ. ಅಲ್ಲದೆ ಬಟ್ಟೆ ಬಿಚ್ಚಿ ಒಳ ಉಡುಪಿನಲ್ಲಿ ಕೂರಿಸಿ ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕೊಲೆ ಆರೋಪಿ ಚಿರಂಜೀವಿ ವಿರುದ್ಧ ಎಫ್ಐಆರ್ ದಾಖಲು.
ಚಿರಂಜೀವಿಯನ್ನ ಪೊಲೀಸ್ ಕಸ್ಟಡಿಗೆ ಪಡೆದ ಕಾಕಿ. ಕೋಲಾರದ ಹೊರವಲಯದಲ್ಲಿರೋ ಬಂಗಾರಪೇಟೆ ಬೈಪಾಸ್ ಬಳಿ ಸುಜಾತಾಗೆ ಚಾಕು ಇರಿದು ಎಸ್ಕೇಪ್ ಆಗಲು ಯತ್ನಿಸಿದ್ದ. ಆದರೆ ಅಲ್ಲಿದ್ದ ಸಾರ್ವಜನಿಕರು ತಕ್ಷಣವೇ ಅವನನ್ನ ಹಿಡಿದು ಗೂಸಾ ಕೊಟ್ಟಿದ್ರು. ಬಳಿಕ ಪೊಲೀಸರಿಗೆ ಆರೋಪಿಯನ್ನ ಒಪ್ಪಿಸಿದ್ರು. ಈ ಕುರಿತು ಮಾಹಿತಿ ನೀಡಿರೋ ಕೋಲಾರ ಎಸ್ಪಿ ಕನ್ನಿಕಾ ಸುಕ್ರಿವಾಲ್, ಕೋಲಾರದಲ್ಲಿ ಒಂದು ಕೊಲೆ ನಡೆದಿರುವುದು ನಿಜ. ಈಗಾಗಲೇ ಜನ ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆತನ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಅಲ್ಲದೆ ಪೊಲೀಸರು ಕಸ್ಟಡಿಗೆ ಪಡೆದು ಆರೋಪಿಯ ವಿಚಾರಣೆ ನಡೆಸುತ್ತಿದ್ದಾರೆ. ಇವತ್ತು ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಒಂದು ಕೊಲೆ ಪ್ರಕ್ರಿಯೆ ರಿಪೋರ್ಟ್ ಆಗಿದೆ. ಡಿಸೀಸ್ಡ್ ಹೆಸರು ಸುಜಾತ 28 ಇಯರ್ಸ್ ಮತ್ತು ಆರೋಪಿ ಹೆಸರು ಚಿರಂಜೀವಿ 27 ಇಯರ್ಸ್. ಇಬ್ಬರಿಗೆ ಮೊದಲಿಂದ ಪರಿಚಯ ಇದೆ. ಈ ಸುಜಾತ ಒಂದು ಖಾಸಗಿ ಕಂಪನಿಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ರು. ಚಿರಂಜೀವಿ ಒಂದು ಖಾಸಗಿ ಕಂಪನಿಯಲ್ಲಿ ಫೈನಾನ್ಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ಬೆಳಿಗ್ಗೆ ಇಬ್ಬರು ಕೋಲಾರ ಬಸ್ ಡಿಪೋಗೆ ಬಂದಿದ್ದರು. ಅಲ್ಲೇನಾದರೂ ಮಾತುಕತೆ ಆಗಿ ಗಲಾಟೆ ಆಗಿತ್ತು. ಅದೇ ಸಂದರ್ಭದಲ್ಲಿ ಚಿರಂಜೀವಿ ಇವರಿಗೆ ಸ್ಟ್ಯಾಬ್ ಮಾಡಿದರು. ಮತ್ತು ಅಲ್ಲಿ ಯಾರು ಜನ ಇದ್ದರು ಅವರಿಗೆ ಹಿಡಿದಿದ್ರು. ಇದರ ಬಗ್ಗೆ ಆಲ್ರೆಡಿ ಎಫ್ಐಆರ್ ರಿಜಿಸ್ಟರ್ ಆಗ್ತಾ ಇದೆ. ನಾವು ಆರೋಪಿ ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇದು ಸಂಕ್ರಾಂತಿಯ ದಿನ ಕೋಲಾರದಲ್ಲಿ ನಡೆದಿರೋ ಹತ್ಯೆಯಾಗಿದ್ರೆ, ಅತ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಸ್ತಿಗಾಗಿ ಅಣ್ಣನ ಮಕ್ಕಳೇ ವೃದ್ಧೆಗೆ ಚಟ್ಟ ಕಟ್ಟಿದ್ದಾರೆ. ತಾವೇ ಆಕೆಯನ್ನ ನಾಲಿಗೆಗೆ ನೂಕಿ ಬಳಿಕ ಅವರೇ ರಕ್ಷಣೆ ಮಾಡೋ ನಾಟಕ ಮಾಡಿದ್ರು. ದಾನ ಮಾಡೋದ್ರಲ್ಲಿ ಎತ್ತಿದ ಕೈ ಆಗಿದ್ದ ಅಜ್ಜಿಯ ಸಾವಿನ ಕುರಿತು ಗ್ರಾಮಸ್ಥರಿಗೆ ಅನುಮಾನ ಬಂದಿತ್ತು. ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡೋಕೆ ಮುಂದಾದ ಕಾರಣ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಬಂದ ಪೊಲೀಸ್